ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮೋಘ ಕೈ ರುಚಿ. ನಾನು ಅನುಶ್ರೀ. ಸೊ ಇವತ್ತಿನ ದಿನ ಸಂಡೇ ಸ್ಪೆಷಲ್ ಏನು ಮಾಡೋಣ ಅಂತ ನಾನು ಚಿಂತೆ ಮಾಡತ್ತಿದ್ವಿ. ಸೊ ಮನೆಯಲ್ಲಿ ಒಬ್ಬರು ಮಟನ್ ಅಂತ ಇದ್ದರು, ಒಬ್ಬರು ಚಿಕನ್ ಅಂತ ಇದ್ದರು. ಸೊ ನಾನು ಯಾವುದೇ ಮಾಡೋಣಪ್ಪ ಅಂದ್ಕೊಂಡು ನಾಟಿ ಕೋಳಿ ಬಿರಿಯಾನಿ ಯಾವ್ದು ಮಾಡಿದರೆ ಹೆಂಗಿರುತ್ತೆ ಅಂತ ನಾನು ನಾಟಿ ಕೋಳಿ ಬಿರಿಯಾನಿ ಮಾಡ್ತೀನಿ ಅಂದ್ರಿ. ಸೊ ಅದರಲ್ಲಿ ಮಾಂಸ ಇರೋಂಗಿಲ್ಲ, ಬೇಗ ಕುದಿಯೋಂಗಿಲ್ಲ ಅಂತ ಅನ್ನೋದು ಅದೊಂದು ಟೆನ್ಷನ್ ಇತ್ತು. ಸೊ ಹಾಗಾಗಿ ಒಮ್ಮೆದ್ರು ನಾಟಿ ಕೋಳಿ ಬಿರಿಯಾನಿ ಮಾಡೋಣ, ಇದು ಈ ನನ್ನ ಸ್ಟೈಲ್ ಒಳಗೆ ಅಂತ ಹೇಳಿ ಅಂದ್ಕೊಂಡು ನಾನು ಕೋಳಿ ತೊಗೊಂಡು ಬಂದು ಈ ರೀತಿ ನಾನು ಬಿರಿಯಾನಿನ ಮಾಡಿದೆ. ಸೊ ಆಹಾಹಾ ಏನು ಸಖತ್ತಾಗಿ ಬಂದಿತ್ತು ಅಂದರೆ ಬಿರಿಯಾನಿ ಇದು ನಾನೇ ಮಾಡಿದ್ದ ಅಂತ ನನಗೆ ಡೌಟ್ ಬಂದುಬಿಡ್ತು. ಅಷ್ಟು ಚೆನ್ನಾಗಿ ನಾನು ಈ ರೀತಿ ನಾಟಿ ಕೋಳಿ ಬಿರಿಯಾನಿನ ಮಾಡಿದ್ದೆ. ಸೊ ಬನ್ನಿರಿ ಅದು ಯಾವ ರೀತಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲಿಗೆ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಒಂದು ಲೈಕ್ ಮಾಡಿರಿ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾಟಿ ಕೋಳಿ ಚಿಕನ್ನ ತೊಗೊಂಡಿದ್ದೀನಿ. ಸೊ ಒಂದು ಕೋಳಿನ ತೊಗೊಂಡಿದ್ದೆ. ಸೊ ಈ ನೋಡಾಕತ್ತಿರಲ್ಲ ಈ ರೀತಿ ಮಸಾಲೆನ ಏನು ತೊಗೊಂಡಿದ್ದೆ ನೋಡಿರಿ, ಅದರ ಡಿಸ್ಕ್ರಿಪ್ಷನಲ್ಲಿ ನಾನು ಅದೆಲ್ಲ ಬರುತ್ತೆ. ಸೊ ಈ ನೋಡಾಕತ್ತಿರಲ್ಲ ಇಷ್ಟು ಮಸಾಲೆನ ನಾನು ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈನ ಮಾಡ್ಕೊಳ್ತೀನಂತ. ಸ್ವಲ್ಪ ಮಸಾಲೆನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಹಾಗೆ ಕೂಡ ಎಣ್ಣೆಯಲ್ಲಿ ಕೂಡ ಹಾಕೋಬೋದು. ಸೊ ನಾ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಕತ್ತಿಲ್ಲ, ಯಾಕಂತಂದ್ರೆ ಮಧ್ಯೆ ಬಾಯಿಲಿ ಸಿಗ್ತಾ ಇರುತ್ತಲ್ರಿ, ಮಕ್ಕಳಿಗೆ ಅದೆಲ್ಲ ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ನಾನು ಈ ಕಲ್ಲಲ್ಲಿ ಕುಟ್ಟಿ ಪೌಡ್ರ್ ಮಾಡ್ಕೊಳ್ಳಾಕತ್ತೀನಿ. ಸೊ ಕಲ್ಲಲ್ಲಿ ಕುಟ್ಟಿ ಮಾಡ್ಕೊಳ್ಳೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಮಿಕ್ಸಿಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಅದು ಬಿಸಿಗೆ ಅದ್ರ ಪರಿಮಳ ಏನಿರುತ್ತಲ್ಲ ಅದು ಕಡಿಮೆ ಆಗತ್ತಲ್ಲ. ಸೊ ಹಾಗಾಗಿ ನಾನು ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡೆ. ಈ ಕಡೆಗೆ ನಾನು ನೋಡಕತ್ತಿರಲ್ಲ ಒಂದು ಹಿಡಿಯಷ್ಟು ಕೊತ್ತಂಬರಿ, ಹಂಗೆ ಪುದೀನ, ಒಂದು ಪಾಲಕ್ ಸೊಪ್ಪು, ಹಂಗೆ ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿರಿ ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ ಅಂತ. ಒಗ್ಗರಣೆ ಹಾಕೊಳ್ಳೋಕೆ ಒಂದು ಡಬ್ರಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಎಣ್ಣೆ, ಹಾಗೆ ಒಂದು ಚಮಚದಷ್ಟು ಬಡೆ ಸೊಪ್ಪು, ಒಂದು ಸ್ಟಾರು, ಹಾಗೆ ಒಂದು ಚಮಚದಷ್ಟು ಮೆಂತ್ಯ ಸೊಪ್ಪನ್ನು ಅಂದರೆ ಕಸೂರಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಸೊ ಕಸೂರಿ ಮೆಂತ್ಯ ಬದಲಾಗಿ ನೀವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬೋದು, ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸೊ ಇವಾಗ ನೋಡಕತ್ತಿರಲ್ಲ ಒಂದು ಉಳ್ಳಾಗಡ್ಡಿನ ದೊಡ್ಡ ಸೈಜದ್ದು ಉಳ್ಳಾಗಡ್ಡಿ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಉಳ್ಳಾಗಡ್ಡಿ ಹಾಕ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿದ ಹಸಿ ವಾಸನೆ ಪೂರ್ತಿ ಹೋಗ್ಬೇಕು ನೋಡಿರಿ. ಆ ರೀತಿ ಸ್ವಲ್ಪ ಕೆಂಪಾಗ ನೀವು ಈ ಎಣ್ಣೆ ಒಳಗೆ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಸೊ ತೋರ್ಸಕತ್ತಿರಲ್ಲ ಈ ರೀತಿ ಫ್ರೈ ಮಾಡ್ಕೊಡ್ರಿ. ಹಂಗೆ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಸೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಡ್ರಿ. ಸೊ ಈ ರೀತಿ ಬಿರಿಯಾನಿನ ಮಾಡ್ಕೊಂಡು ತಿಂದು ನೋಡಿರಿ, ಭಾರಿ ಮಸ್ತ್ ಇರುತ್ತೆ. ಈಗ ನಾವು ಈಗ ಕುಕ್ಕರಲ್ಲಿ ನಾವು ಚಿಕನ್ನ ಬೇಯಿಸ್ತೀವಲ್ಲ, ಸೊ ಅಡ್ವಾನ್ಸ್ ಆಗಿ ಬೆಂದುಬಿಡುತ್ತೆ. ಸೊ ಹಾಗಾಗಿ ಇದರಲ್ಲೇ ಕುದಿಯೋಕೆ ಬಿಟ್ವಿ ಅಂತಂದ್ರೆ ಭಾಳ ಚೆನ್ನಾಗಿರುತ್ತೆ, ಹಾಗೆ ಕೂಡ ತುಂಬ ಚೆನ್ನಾಗಿ ಕೂಡ ಕುದಿಯುತ್ತೆ ನೋಡಿರಿ. ಸೊ ಇವಾಗೇನು ಮೊದಲೇದಾಗಿ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಸೊ ಅದನ್ನು ಸೊಪ್ಪು ಎಲ್ಲನೂ ಅದನ್ನು ಇವಾಗ ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದೆಲ್ಲನೂ ಹಸಿ ವಾಸನೆ ಹೋಗಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ. ನಾವೇನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಮಸಾಲೆನ, ಬಿರಿಯಾನಿ ಮಸಾಲೆ ಪೌಡ್ರ್, ಸೊ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೌಟಿಂದ ಚಂದಾಗ ಫ್ರೈನ ಮಾಡ್ಕೊಳ್ಳೋಣ ಅಂತ. ಸೊ ನೋಡಕತ್ತಿರಲ್ಲ ಈ ಒಳಗೆ ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ ಟೇಸ್ಟ್. ಹಾಗೆ ಕೂಡ ಈ ಮೊದಲಿನ ಕಾಲದಲ್ಲೂ ಕೂಡ ಕಲ್ಲಲ್ಲಿ ಅರ್ದು ಮಾಡ್ಕೊಳ್ತಿದ್ರು. ಸೊ ನಾನು ಒಂದು ಸಲ ಟ್ರೈ ಮಾಡಿದೆ ಕಲ್ಲಲ್ಲೇ ಪೌಡ್ರ್ ಮಾಡ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ಹಾಗೆ ನಾನು ಮಾಡಿದ ಬಿರಿಯಾನಿ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು, ಮಕ್ಕಳು ದೊಡ್ಡವ್ರು ಎಲ್ರಿಗೂ ಇಷ್ಟ ಆಯ್ತು ನೋಡಿರಿ. ಸೊ ಇವಾಗ ನೋಡಕತ್ತಿರಲ್ಲ ಇವಾಗ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಟೊಮೆಟೊ ಹಾಕ್ಕೊಳಕತ್ತೀನಿ, ಸಣ್ಣಗೆ ಟೊಮೆಟೊ. ಸೊ ಈಗ ಹುಳಿ ಟೊಮೆಟೊ ಇದೆ, ಸೊ ಹಾಗಾಗಿ ನಾವು ಒಂದು ಹಾಕ್ಕೊಂಡಿದ್ದೀನಿ. ನೀವು ಫಾರಮ್ ಟೊಮೆಟೊ ಹಾಕೋರಾಗಿದ್ದರೆ 1-2 ಹಾಕ್ಕೋಬೋದು. ಇವಾಗ ನಾನು ಚಿಕನ್ ತೊಳೆದಿನ ಇಟ್ಕೊಂಡಿದ್ವಲ್ಲ, ಸೊ ಚಿಕನ್ನ ಹಾಕ್ಕೊಳತ್ತೀನಿ, ನಾಟಿ ಕೋಳಿ ಚಿಕನ್. ಸೊ ನೀವು ಏನು ಮಾಡಬೇಕಪ್ಪ ಅಂತಾರೆ, ಕುಕ್ಕರಲ್ಲಿ ನೀವು ಬೇಯಿಸ್ಕೊಂಡಿದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಸೊ ನಾನೀಗ ಡೈರೆಕ್ಟ್ ಈ ಮಸಾಲೆ ಒಳಗೆ ಹಾಕ್ಕೊಂಡ್ಬಿಟ್ಟು ಪಾತ್ರೆದಲ್ಲೇ ಕುದಿಯೋಕೆ ಇಟ್ಕೊಳ್ತೀನಂತ. ಸೊ ಚಂದಾಗ ನೀವು ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಿಕೊಂಡು 1-2 ನಿಮಿಷ ಈ ರೀತಿ ಬಿಡಬೇಕು. ಸೊ ಆಯಿಲಲ್ಲಿ ಈ ರೀತಿ ಬಿಡೋಕೆ ಸ್ಟಾರ್ಟ್ ಆಗತ್ತೆ ನೋಡಿರಿ. ಆವಾಗ ನಾನು 1.5 ಲೀಟ್ರ್ ಅಷ್ಟು ನಾನು ನೀರು ಹಾಕ್ಕೊಳ್ಳಾಕತ್ತೀನಿ. ಯಾಕಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ಳಾಕತ್ತೀನಿ ರೀ, ಅಂದರೆ ಇದು ಪೂರ್ತಿ ನಾಟಿ ಎಲ್ಲ ಸೊ ಕುದಿಬೇಕು ನೋಡಿರಿ. ಸೊ ಜವಾರಿ ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗತ್ತಲ್ಲ, ಹಾಗಾಗಿ ಸ್ವಲ್ಪ 1.5 ಲೀಟ್ರ್ ಅಷ್ಟು ನಾನು ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳತ್ತೀನಿ, ಕಲ್ಲುಪ್ಪು. ಒಂದು ಪ್ಲೇಟ್ನ ಮುಚ್ಚಿ 1 ಗಂಟೆಗಳ ಕಾಲ ಅಷ್ಟು ನಾನು ಕುದಿಯೋಕೆ ಬಿಟ್ಟಿನಿ. ಸೊ ಆಮೇಲೆ ತೆಗೆದು ನೋಡಿರಿ ಒಳ್ಳೆ ಘಮ. ಸೊ
ನೋಡಿರ್ತಾರಲ್ಲ, ಇವಾಗ ನಾನು ಒಂದು ಅರ್ಧ ಕೆ ಜಿಯಷ್ಟು ರೈಸನ್ನು ತೊಳೆದು ಇಟ್ಕೊಂಡಿದ್ದೆ. ಸೊ ಇವಾಗ ನೋಡಿರಿ ಒಳ್ಳೆ ಘಮ ಬರಾಕತ್ತೈತಿ. ಆಹಾ, ಅದು ಪರಿಮಳಕ್ಕೆ ಮನೆ ತುಂಬ ಎಲ್ಲರೂ ಮಸ್ತ್ ಬರ್ತಿದೆ ಅಂತ ಅಂದರು. ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು. ಇವಾಗೇನು ನಾವು ರೈಸ್ ಏನು ತೊಳೆದಿಟ್ಕೊಂಡಿದ್ದೀವಿ ನೋಡಿರಿ, ಸೊ ಅದನ್ನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೌಟಿಂದ ಮಿಕ್ಸ್ ಮಾಡ್ಕೊಂಡು ಇದನ್ನು ನಾವು ಇವಾಗ ಇದಕ್ಕೆ ಸ್ವಲ್ಪ ನೀರೇ ಹಾಕ್ಕೊಳ್ಳೋಣ ಅಂತ. ಸೊ ಇವಾಗ ನಿಮ್ಗೆ ಗೊತ್ತಾಗತ್ತೆ, ನೋಡಕತ್ತಿರಲ್ಲ, 1 ಗ್ಲಾಸ್ನಷ್ಟು ನಾನು ನೀರನ್ನು ಹಾಕ್ಕೊಳತ್ತೀನಿ. ಯಾಕಂತಂದ್ರೆ 1.5 ಲೀಟ್ರಷ್ಟು ನಾನು ನೀರು ಇಟ್ಟಿದ್ದೆಲ್ಲ, ಸೊ ಅದರ ಪೂರ್ತಿ ನೀರೆಲ್ಲ ಸ್ವಲ್ಪ ಖಾಲಿಯಾಗಿತ್ತು, 1 ಲೀಟ್ರಷ್ಟು. ಸೊ ಹಾಗಾಗಿ ಇವಾಗ ಒಂದು ಗ್ಲಾಸ್ನಷ್ಟು ನಾನು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಪ್ಲೇಟ್ನ ಮುಚ್ಚಿ ಚಂದಾಗ ನಾನು ಕುದಿಯೋಕೆ ಬಿಡ್ತೀನಂತ. ಸೊ ನೋಡಕತ್ತಿರಲ್ಲ, ಇವಾಗ ಈ ರೀತಿ ಕುದಿಯಾತೈತಿ, ಒಳ್ಳೆ ಘಮ ಮಾತ್ರ ಬರಾಕತೈತಿ ಬಿರಿಯಾನಿದು. ಸೊ ಈ ರೀತಿ ಎಲ್ಲರೂ ದಮ್ ಬಿರಿಯಾನಿನ ಮಾಡ್ತಾರೆ, ರೈಸ್ ಮಾಡಿಕೊಂಡು ಅನ್ನದಲ್ಲಿ ದಮ್ ಕಟ್ತಾರೆ. ಸೊ ನಾನು ಇವತ್ತಿನ ದಿನ ಹೈದ್ರಾಬಾದಿ ದಮ್ ಬಿರಿಯಾನಿನ ಈ ರೀತಿ ಪಾತ್ರೆದೊಳಗೆ ಕುದಿಸಿ ಮಾಡಾಕತ್ತೀನಿ. ತುಂಬ ಚೆನ್ನಾಗಿರುತ್ತೆ ಪೀಸ್ ಜೊತೆಗೆ. ಸೊ ಅಂದರೆ ನಾಟಿ ಅಂತಂದ್ರೆ ಮಾಂಸ ಕಡಿಮೆ, ಬೇಗ ಕುದಿಯೋಂಗಿಲ್ಲ ಅಂತಾರೆ. ಬಟ್ ನಾಟಿ ಮಾತ್ರ ಬಿರಿಯಾನಿ ಮಾಡ್ಕೊಂಡು ತಿಂದು ನೋಡ್ರಿ, ಅಲ್ಟಿಮೇಟ್ ಆಗುತ್ತೆ. ಮನೆಯಲ್ಲೆಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಸೊ ಇವಾಗ ಇದು ಪೂರ್ತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇವಾಗ ಇದು ರೆಡಿ ಆಗೈತಿ. ಸ್ವಲ್ಪ ಇದಕ್ಕೆ ದಮ್ ಕಟ್ಟೋಣಂತ ನಾವು. ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ 2ರಿಂದ 3 ನಿಮಿಷ ನಾವು ದಮ್ ಕಟ್ಟಬೇಕಾಗತ್ತೆ. ಸೊ ಇದರ ಮೇಲ್ಗಡೆ ಒಂದು ವೇಟ್ ಇರ್ತಕ್ಕಂಥ ಇದು ಇಟ್ಬಿಟ್ಟು 2 ನಿಮಿಷ ನೀವು ದಮ್ ಕಟ್ಟಿದ್ರೆ ಅಂತಂದ್ರೆ, ಸೊ ಇವಾಗ ನಾಟಿ ಬಿರಿಯಾನಿ ರೆಡಿ ಆಗೈತಿ. ಸೊ ಪೂರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ನೋಡಕತ್ತಿರಲ್ಲ, ಹೈದ್ರಾಬಾದಿ ಸ್ಟೈಲ್ ಒಳಗೆ ಅದು ನಾಟಿ ದಮ್ ಬಿರಿಯಾನಿ ರೆಡಿ ಆಗ್ತೈತಿ. ಸೊ ನೋಡಿದ್ರಲ್ಲ, ಈ ರೀತಿ ತುಂಬ ಚೆನ್ನಾಗಿ ಬಿರಿಯಾನಿ ಬಂದೈತಿ ಕೂಡ. ಸೊ ತಪ್ಪದ ಈ ಸಂಡೇ ನೀವು ಮನ್ಯಾಗ ಮಾಡಿರಿ, ಮನ್ಯಾಗಿನ ಮಕ್ಕಳು ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಲಾಸ್ಟಿಗೆ ನಾನು ಅರ್ಧ ಹೋಳು ಲಿಂಬೆನ ಈ ರೀತಿ ರಸನ ಹಾಕ್ಕೊಳಕತ್ತೀನಿ. ಸೊ ಲಿಂಬೆಹಣ್ಣು ರಸ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಡ್ರಿ. ಜಾಸ್ತಿ ಸೌಟಿಂದ ಮಿಕ್ಸ್ ಮಾಡಬೇಡ್ರಿ, ಯಾಕಂತಂದ್ರೆ ರೈಸದ ಪೀಸ್ ಆಗುತ್ತೆ. ಸೊ ಹಾಗಾಗಿ ರೈಸ್ ಎಲ್ಲ ಒಡೆಯತ್ತೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳಕತ್ತೀನಿ. ಕಲರು ಕೂಡ ತುಂಬ ಚೆನ್ನಾಗಿ ಬಂತು ನ್ಯಾಚುರಲ್ ಆಗಿ. ಸೊ ನೋಡತ್ತಿರಲ್ಲ, ಇವಾಗ ಮೇಲ್ಗಡೆ ಎಲ್ಲ ಪೀಸೆಲ್ಲ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಉಳ್ಳಾಗಡ್ಡಿ ಲಿಂಬೆಹಣ್ಣು ಹಚ್ಕೊಂಡು ತಿಂತಾ ಇದ್ರೆ ಆಹಾ, ನಾಟಿ ಕೋಳಿ ದಮ್ ಬಿರಿಯಾನಿ ಸೊ ಅಲ್ಟಿಮೇಟ್ ಆಗಿತ್ತು. ನೋಡಕತ್ತಿರಲ್ಲ, ಅದು ಮಸ್ತಂಗೆ ದಮ್ ಬಿರಿಯಾನಿ ರೆಡಿ ಆಗೈತಿ. ಅದು ಜವಾರಿ ಕೋಳಿದೆ. ಸೊ ಮತ್ತೆ ಯಾವ್ದು ಮಾಡ್ತೀರಿ ನೀವು, ಈ ಸಂಡೇ ಬಂತಲ್ಲ, ಈ ಸಂಡೇದೊಳಗೆ ನೀವು ಈ ದಮ್ ಬಿರಿಯಾನಿನ ಮಾಡಿ ನೋಡ್ರಿ, ನಾಟಿ ಕೋಳಿ ದಮ್ ಬಿರಿಯಾನಿ. ಸೊ ಮನೆಯಾಗಿನ ಮಂದಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಯಾರೆಲ್ಲ ನಾಟಿ ಇಷ್ಟಪಡ್ತೀರ, ಸೊ ಅವ್ರು ಮಿಸ್ ಮಾಡದೆ ಮಾಡಿರಿ. ಯಾರೆಲ್ಲ ಚೆನ್ನಾಗಾಗಲ್ಲ ನಾಟಿ ಅಂತ ಹೇಳ್ತೀರಿ ನೋಡ್ರಿ, ನಾಟಿ ಕೋಳಿ ಬೇಗ ಕುದಿಯಲ್ಲ ಅಂತೆಲ್ಲ, ಸೊ ಅವರು ಕೂಡ ನಾ ತೋರಿಸಿದಂಥ ರೀತಿ ಒಳಗೆ ಒಮ್ಮೆ ಆದರೂ ನೀವು ಮಾಡ್ಕೊಂಡು ತಿಂದು ನೋಡಿರಿ, ಭಾರಿ ಮಸ್ತ್ ಇರುತ್ತೆ ಬಿರಿಯಾನಿ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ಹಂಗೆ ಯಾರೆಲ್ಲ ನೀವು ನಮ್ಮ ಚಾನಲ್ಲು ನೋಡಾತ್ತೀರಿ ಹೊಸಬ್ರು, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಒಂದು ಲೈಕ್ ಮಾಡಿರಿ. ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ ರೀ. ಸೊ ನೋಡಿರಿ, ಮರಿದೆ ಮಿಸ್ ಮಾಡ್ದೆ ಈ ಬಿರಿಯಾನಿನ ಮನ್ಯಾಗ ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತ ರೀ. ನಮಸ್ಕಾರ ರೀ.